ಪ್ರಾಗ್ ಒಳಗೆ ಭಾರಿ ದೊಡ್ಡ ಕೆಥೆಡ್ರಲ್ ಇತ್ತು. ನೋಡು ಕ್ಯಾಸಲ್ ಗಾರ್ಡ್ಸ್ ಈ ತರ ಮಾರ್ಚ್ ಫಾಸ್ಟ್ ಮಾಡ್ತಿರ್ತಾರೆ. ಅವ್ರ ಜೊತೆ ಈಗ ವ್ಯೂ ಕಾಣ್ತೈತನ ಅಲ್ಲಿ ಹೋದ್ರ ಅಂತ ನೋಡಕ್ ಹೋಗ್ತೇವಿ. ಏನಿಲ್ಲ ಖಾಲಿ ಅಷ್ಟೇ, ಅಲ್ಲಿ ತನ ಹೋಗಿ ನಿಂತು ಮತ್ತೆ ವಾಪಸ್ ಹೊಳ್ಳಿ ಬರೋದಕ್ಕೆ. ಇದ್ರ ಮೇಲೆ ಒಬ್ಬ ರಾಜ ಸತ್ತಿರೋ ಕುದುರೆ ಮೇಲೆ ಸವಾರಿ ಮಾಡಿ ನೀವು ವಾಪಸ್ ಪ್ರಾಗಿಗೆ ಬರ್ತೀರಂತಿಲ್ಲ ಎಲ್ಲರೂ ಅನ್ಕೊಂಡಾರ. ಇವರ ಸಂಪೂರ್ಣ ಮುಖ ಒಂದೊಂದು ಪಾರ್ಟ್ನು ಇದು ತಿಲಿಂದ ಮಾಡಿರ್ತಾರೆ. ಇದನ್ನ ಹಿಟ್ಟಿನಿಂದ ಮಾಡಿ ಈ ತರ ಅದ್ರ ಮೇಲೆ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪ್ರಾಗಿನ 2ನೇ ದಿನ. ಸೊ ಇವತ್ತು ನಾವು ಕ್ಯಾಸಲ್ ನೋಡಕ್ಕೆ ಬಂದೀವಿ. ಈ ಕ್ಯಾಸಲ್ ಏನಪ್ಪ ಅಂದ್ರೆ ಭಾಳ ಎತ್ತರ ಮೇಲೆ ಐತಿ. ಸಿಕ್ಕಾಪಟ್ಟೆ ಎತ್ತರ ಅಂದರೆ ಫುಲ್ ಇಡೀ ಪ್ರಾಗ ಕಾಣಿಸತ್ತೆ ನಿಮಗೆ, ಅಷ್ಟು ಎತ್ತರ ಮೇಲೆ ಐತಿದೆ. ನೋಡ್ಬೋದು ನೀವು ಇಲ್ಲಿ ವ್ಯೂ ಹೆಂಗೆ ಫುಲ್ ಊರೇ ಕಾಣಿಸುತ್ತೆ ಇಲ್ಲಿ. ಹೀಗಾಗಿ ಈ ಕ್ಯಾಸಲ್ಗೆ ಭಾಳ ಜನ ಬರ್ತಾರೆ. ಎತ್ತರ ಮೇಲೆ ಐತಿ ಮತ್ತು ಎಲ್ಲ ಫುಲ್ ವ್ಯೂ ಭಾರಿ ಮಸ್ತ್ ಕಾಣ್ತೈತೆ ಅಂತ ಹೇಳಿ ಇಲ್ಲಿ ಮೇಲೆ ಎಷ್ಟೇ ಕಷ್ಟ ಇದ್ರೂ ಹತ್ಕೊಂಡ್ಬರ್ತಾರೆ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮೆಟ್ಲಾದಾವೆ, ಎಲ್ಲ ಹತ್ಕೊಂಡು ಇಷ್ಟು ಮ್ಯಾಲೆ ಬರ್ಬೇಕು. ಮೇಲೆ ಬಂದ್ರೆ ಮಸ್ತ್ ಮಸ್ತ್ ಕ್ಯಾಸಲ್ ಅದಾವ ಮತ್ತು ಹಳೆ ಕಾಲದ ಕೋಟೆಗಳದಾವ, ನೋಡ್ಬೋದು ನೀವು. ಇಲ್ಲೊಂದು ಮಸ್ತಾಗಿರೋ ಕೆಥೆಡ್ರಲ್ ಐತಿ. ಈ ಕೆಥೆಡ್ರಲ್ ಹೆಸರು ಸೆಂಟ್ ವಿಟರ್ಸ್ ಕೆಥೆಡ್ರಲ್ ಅಂತೇಳಿ. ಇಡೀ ಪ್ರಾಗ್ ಒಳಗೆ ಭಾರಿ ದೊಡ್ಡ ಕೆಥೆಡ್ರಲ್ ಐತಿ, ನೋಡ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಮತ್ತು ಭಾಳ ದೊಡ್ಡದೈತಿದೆ. ಇದು ಮೊದಲಿನ ಕಾಲದೊಳಗೆ ರಾಜರು ಎಲ್ಲರೂ ಅಲ್ಲಿ ಅವ್ರ ಪಟ್ಟಾಭಿಷೇಕನೂ ಮಾಡ್ಕೊತಿದ್ರು, ಅದಕ್ಕಾಗಿ ಅದು ಭಾಳ ಫೇಮಸ್. ಇಲ್ಲಿ ಪ್ರಾಗೀಗ ಸಾಕಷ್ಟು ಜನ ಟೂರಿಸ್ಟ್ ಈ ಕೆಥೆಡ್ರಲ್ ನೋಡೋಕೆ ಬರ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡದೈತಿದೆ. ಸಮೀಪ ನಿಂತು ನೋಡಿದ್ರಂತೂ ಭಾರಿ ದೊಡ್ಡದೈತಿದೆ. ನಮ್ಮ ಕ್ಯಾಮ್ರಾ ಒಳಗನ ಫ್ರೇಮ್ ಒಳಗೆ ಸಾಲ್ವಲ್ದ ಅಷ್ಟು ದೊಡ್ಡದೈತಿದೆ. ನಾನು ಫ್ರೇಮ್ ಕಮ್ಮಿ ಇಟ್ಟು ತೋರ್ಸಾತೇನೆ ನಿಮಗೆ, ಯಾಕಂದ್ರೆ ಅದು ಫುಲ್ ಕವರ್ ಆಗಬೇಕು, ಅಷ್ಟು ದೊಡ್ಡದೈತೆ ಕೆಥೆಡ್ರಲ್. ನಮ್ಮ ಕಡೆ ಗೌರ್ಮೆಂಟ್ ಆಫೀಸರ್ ರೆಸಿಡೆನ್ಸು ಆಫೀಸ್ಗಳು ಎಷ್ಟು ಟೈಟ್ ಸೆಕ್ಯೂರಿಟಿ ಒಳಗಿರ್ತಾವೆ. ಅದು ಪ್ರೆಸಿಡೆಂಟ್ ಲೆವೆಲ್ ಒಳಗಿತ್ತಂತಂದ್ರೆ ಇನ್ನೂ ಫುಲ್ ಟೈಟ್ ಸೆಕ್ಯೂರಿಟಿ. ಆದರೆ ಪ್ರಾಗ್ ಒಳಗೆ ನೀವು ನೋಡ್ಬೋದು, ಈ ಸುತ್ತಮುತ್ತಲು ಇರೋದು ಪ್ರೆಸಿಡೆಂಟಲ್ ಏರಿಯಾನೇ. ಅಲ್ಲೆಲ್ಲ ಇನ್ನೂ ವರ್ಕ್ ಮಾಡತ್ತಿರ್ತಾರೆ, ಒಳಗೆ ಇರ್ತಾರೆ. ಅಂದ್ರೂ ಎಷ್ಟು ಫ್ರೀಯಾಗಿ ಜನಗಳಿಗೆ ಓಡಾಡೋಕೆ ಅವಕಾಶ ಕೊಟ್ಟಾರ, ನೀವು ನೋಡ್ಬೋದು ಇಲ್ಲಿ. ಹಂಗೆ ಮುಂದೆ ಬಂದರೆ ಇದು ಪ್ರೆಸಿಡೆನ್ಷಿಯಲ್ ರೆಸಿಡೆನ್ಸು. ಇಲ್ಲಿ ಪ್ರೆಸಿಡೆಂಟ್ ಅವರು ನಿವಾಸ ಇರುತ್ತೆ. ನೀವು ಇದ್ರೊಳಗೆ ಒಳಗೂ ಹೋಗಿ ನೋಡ್ಬೋದಂದ್ರೆ ಟಿಕೆಟಿಂದ ಅವಕಾಶನ ಐತಿ. ಟಿಕೆಟ್ ತೊಗೊಂಡು ನಾವು ಒಳಗೆ ಎಂಟ್ರಿ ತೊಗೊಂಡು ಪ್ರೆಸಿಡೆಂಟ್ ರೆಸಿಡೆನ್ಸ್ನು ನೋಡ್ಬೋದು. ಇಲ್ಲಿ ಯಾವಾಗಲೂ ಕ್ಯಾಸಲ್ ಗಾರ್ಡ್ಸ್ ಈ ಥರ ಮಾರ್ಚ್ ಫಾಸ್ಟ್ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಸೋಲ್ಜರ್ಸೂ ಇರ್ತಾರೆ, ಆರ್ಮಿದವರು ಇರ್ತಾರೆ, ಆಮೇಲೆ ಪೊಲೀಸವರು ಇರ್ತಾರೆ. ಸೊ ಎಲ್ಲರೂ ಈ ಥರ ಮಾರ್ಚ್ ಫಾಸ್ಟ್ ಮಾಡಿ ಯಾವಾಗಲೂ 24 hours ಈ ಥರ ಮಾಡ್ತಿರ್ತಾರೆ.
ಚೆಕ್ ರಿಪಬ್ಲಿಕ್ನ ಪ್ರಾಗ್ ಒಳಗೆ ಒಂದು ಸಂಧಿ ಏನೋ ಫೇಮಸ್ ಐತಂತ ಭಾಳ ಹೇಳತ್ತಿದ್ರ ನಾವು ಆ ಸಂಧಿ ಹೆಂಗೈತೆ ನೋಡೋಣ ಏನೈತಲ್ಲ ಅಂತ ನೋಡೋಣ ಅಂತ ಹೋದ್ವಿ. ಆ ಸಂಧಿ 70 ಸೆಂಟಿಮೀಟರ್ ಅಗಲ ಐತಿ. ಅದನ್ನು ನೋಡಾಕ ಮಂದಿ ಹಿಂಗೆ ಕ್ಯೂ ಹಚ್ಚಾರ. ಬರೀ ಸಂಧಿ ನೋಡಾಕ ಯಾಕೆ ಇಷ್ಟು ಮಂದಿ ಕ್ಯೂ ಹಚ್ಚಾರ ಅಂತ ನಾವು ನೋಡ್ತೀವಿ. ಅಲ್ಲೊಂದು ಸಿಗ್ನಲ್ ಹಾಕ್ಯಾರ. ಅಲ್ಲಿ ಗ್ರೀನ್ ಸಿಗ್ನಲ್ ಬಿತ್ತಂದ್ರೆ ಹೋಗ್ಬೇಕು, ರೆಡ್ ಇತ್ತಂದ್ರೆ ನಿಂದಿರ್ಬೇಕು. ಹಿಂಗೆ ಸಿಗ್ನಲ್ನ ಎರಡೂ ಕಡೆ ಹಾಕ್ಯಾರ. ಹಂಗೆ ಮುಂದೆ ಹೋಗ್ತೇವಿ ನೋಡ್ಕೊಂಬರಕ್ಕೆ ಮುಂದೆ ಏನಾರ ಐತೇನ ಅಂತಂದು ಸಂಧಿ ಒಳಗೆ ಮತ್ತು ಏನಾರ ವ್ಯೂ ಕಾಣ್ತೈತನ ಅಲ್ಲಿ ಹೋದ್ರ ಅಂತ ನೋಡಕ್ಕೆ ಹೋಗ್ತೇವಿ. ಏನಿಲ್ಲ, ಖಾಲಿ ಅಷ್ಟೇ. ಅಲ್ಲಿ ತನಕ ಹೋಗಿ ನಿಂತು ಮತ್ತು ವಾಪಸ್ ಹೊಳ್ಳಿ ಬರೋದಕ್ಕೆ ಮಂದಿ ಈ ಪರಿ ಕ್ಯೂ ಹಚ್ಚಾರ. ಹಿಂಗೆ ಒಂದು ಸಂಧಿ ನೋಡಕ್ಕೆ ಇವ್ರು ಕ್ಯೂ ಹಚ್ಚಾರ. ಇಂಡಿಯಾ ಬಂತಂದ್ರೆ ಎಷ್ಟು ಸಂಧಿ ಆಗ್ತಾವ ಏನು ಸುದ್ದಿ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿರೋದು ಫೇಮಸ್ ಚಾರ್ಲ್ಸ್ ಬ್ರಿಡ್ಜ್. ಸೊ ಪ್ರಾಗ್ ಒಳಗೆ ಇನ್ನೊಂದು ಅಟ್ರಾಕ್ಷನ್ ಅಂತಂದರೆ ಈ ಚಾರ್ಲ್ಸ್ ಬ್ರಿಡ್ಜ್. ಈ ಚಾರ್ಲ್ಸ್ ಬ್ರಿಡ್ಜ್ ಮೇಲೆ ನೀವು ಸಾಕಷ್ಟು ಜನ ಪೇಂಟರ್ಸ್, ಪೆನ್ಸಿಲ್ ಸ್ಕೆಚರ್ಸ್ ನೋಡ್ಬೋದು. ನೀವು ಇಲ್ಲಿ ಅವ್ರು ಬಿಡಿಸತ್ತಾರ ಅವ್ರದ್ದು ಪೆನ್ಸಿಲ್ ಸ್ಕೆಚ್. ಈ ಬ್ರಿಡ್ಜ್ ಮೇಲಂತೂ ಸಾಕಷ್ಟು ಜನ ಟೂರಿಸ್ಟ್ಗಳು ಇರ್ತಾರೆ. ಯಾಕಂದರೆ ಇದು ಫೇಮಸ್ ಬ್ರಿಡ್ಜು. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳದಾವ ಅಂತಂದ್ರೆ ಅದೇ ಮೇನ್ ಅಟ್ರಾಕ್ಷನ್. ನೋಡ್ರಿ ಈಗ ಚಾರ್ಲ್ಸ್ ಬ್ರಿಡ್ಜ್ ಮೇಲೆ ಅಲ್ಲಿ ಚೆಕ್ ರಿಪಬ್ಲಿಕ್ನ ಪ್ರಾಗ್ ಸಿಟಿ ಒಳಗೆ ಫೇಮಸ್ ಚಾರ್ಲ್ಸ್ ಬ್ರಿಡ್ಜ್ ಐತಿ. ಅಲ್ಲಿ ಬ್ರಿಡ್ಜ್ ಮೇಲೆ ಈ ಥರ ಮೂರ್ತಿ ಐತಿ. ನೀವು ಹೋಗಿ ಆ ಮೂರ್ತಿನ ಮುಟ್ಟಿ ನಿಮ್ಮ ವಿಶ್ ಏನಿದ್ರು ಕೇಳ್ಕೊಂಡ್ರೆ ನಿಮ್ಮ ವಿಶ್ ಪೂರ್ತಿ ಆಗುತ್ತೆ ಮತ್ತು ನೀವು ವಾಪಸ್ ಪ್ರಾಗಿಗೆ ಬರ್ತೀರಂತಿಲ್ಲ ಎಲ್ಲರೂ ಅನ್ಕೊಂಡಾರ. ಸೊ ಎಲ್ಲರೂ ಅದಕ್ಕೆ ಇಲ್ಲಿ ಮುಟ್ಟಾಕತ್ತಾರ. ಅದೇ ಇಲ್ಲಿ ಫೇಮಸ್. ನೆಕ್ಸ್ಟ್ ನಾವು ಬಂದ್ವಿ ದ ಫೇಮಸ್ ಕಾಫ್ಕಾ ಸ್ಟ್ಯಾಚ್ಯೂ ಹತ್ರ. ಇವರು ಜರ್ಮನ್ ಭಾಷೆಯ ಕಾದಂಬರಿಕಾರ ಮತ್ತು ಬರಹಗಾರ. ಅವರ ನೆನಪಿಗೋಸ್ಕರ ಈ ಸ್ಟ್ಯಾಚ್ಯೂವನ್ನು ಮಾಡ್ಯಾರ. ಈ ಸ್ಟ್ಯಾಚ್ಯೂನ ವಿಶೇಷತೆ ಏನಂದ್ರೆ ತೋರಿಸ್ತೀನಿ ನೋಡ್ರಿ. ಇದು 11 ಮೀಟರ್ ಉದ್ದ ಐತಿ. ಇದರೊಳಗೆ 42 ಕಾಲಮ್ಸ್ಗಳದಾವ. ಇವರ ಸಂಪೂರ್ಣ ಮುಖ ಒಂದೊಂದು ಪಾರ್ಟೂ ಇದು ತಿರುಗುತ್ತೆ. ಅದಕ್ಕೆ ಇದು ಫೇಮಸ್ಸು. 15 ನಿಮಿಷಕ್ಕೆ ಒಂದ್ಸಲ ಈ ಥರ ತಿರುಗುತ್ತೆ ಇದು. ಪ್ರಾಗಲ್ಲಿ ಫೇಮಸ್ ಆಗಿರೋದು ಈ ಚಿಮ್ನಿ ಕೇಕ್ ಅಥವಾ ಚಿಮ್ನಿ ಐಸ್ ಕ್ರೀಮ್. ನೋಡೋಕ್ಕೆ ಐಸ್ ಕ್ರೀಮ್ ಥರನೇ ಇರುತ್ತೆ, ಅದಕ್ಕೆ ಇದನ್ನು ಚಿಮ್ನಿ ಐಸ್ ಕ್ರೀಮ್ನ ಅಂತಾರೆ. ಸಾಮಾನ್ಯವಾಗಿ ಐಸ್ ಕ್ರೀಮ್ ಕೋನ್ಗಳು ವೇಫಲಿಂದ ಮಾಡಿರ್ತಾರೆ. ಇದನ್ನು ಹಿಟ್ಟಿನಿಂದ ಮಾಡಿ ಈ ಥರ ಅದರ ಮೇಲೆ ಸಕ್ಕರೆ ಪುಡಿನ ಉದುರಿಸಿ ನಮ್ಮ ಕಣ್ಣು ಮುಂದೆನೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಮೇಲ್ಗಡೆ ಬೇಕಾಗಿರೋ ಯಾವ ಕ್ರೀಮ್ ಫ್ಲೇವರ್ ಬೇಕೋ ಆ ಕ್ರೀಮ್ ಫ್ಲೇವರ್ನ ಹಾಕಿ ಕೊಡ್ತಾರೆ. ಮತ್ತು ಯಾವುದಾದ್ರೂ ನಿಮಗೆ ಹಣ್ಣುಗಳು ಬೇಕಂದರೆ ಆ ಹಣ್ಣುಗಳನ್ನು ಇಟ್ಕೊಡ್ತಾರೆ. ಎಕ್ಸಾಂಪಲ್ ಹಣ್ಣು, ಚಾಕ್ಲೇಟ್ ಯಾವುದಾದ್ರೂ ಕೇಳಿದ್ದನ್ನು ಹಾಕಿ ಕೊಡ್ತಾರೆ. ಸ್ವೀಟ್ ಆಗಿರುತ್ತೆ ಮತ್ತು ಟೇಸ್ಟ್ನು ಸಖತ್ತಾಗಿರುತ್ತೆ. ಸೊ ಪ್ರಾಗಲ್ಲಿ ಈ ಚಿಮ್ನಿ ಕೇಕ್ ಐಸ್ ಕ್ರೀಮ್ ತುಂಬಾ ಫೇಮಸ್. ಇಲ್ಲಿ ಕುದುರೆ ಸವಾರಿ ಮಾಡೋಕ್ಕೂ ಅವಕಾಶ ಐತಿ. ಇಲ್ಲಿ ಒಂದು ಕುದುರೆ ನೋಡಿದ್ರೆ ನಮ್ಮ ಕಡೆ 2 ಕುದುರೆ ಸೇರಿಸಿದ್ರೆ 1 ಕುದುರೆ ಆಗುತ್ತೆ. ಅಷ್ಟು ದೊಡ್ಡ ದೊಡ್ಡ ಕುದುರೆ ಅದಾವೆ ಇಲ್ಲಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಈ ರೈಡಿಂಗ್ ಆನ್ ಡೆಡ್ ಹಾರ್ಸ್ನ ನೋಡೋಕ್ಕೆ. ಇದ್ರ ಮೇಲೆ ಒಬ್ಬ ರಾಜ ಸತ್ತಿರೋ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಇದನ್ನು ನೋಡೋದು ಅಂತೂ ಭಯಾನಕನೇ ಅನಿಸುತ್ತೆ, ಸ್ವಲ್ಪ ಹಾರಿಬಲ್ ಥರನೂ ಕಾಣಿಸುತ್ತೆ. ಸೊ
ಸಿಟಿ ಎಲ್ಲ ಸುತ್ತಾಡಿ ಸುಸ್ತಾಗಿ ಲಾಸ್ಟಿಗೆ ನಾವು ಊಟ ಮಾಡೋಕ್ಕೆ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈ ಇಂಡಿಯನ್ ರೆಸ್ಟೋರೆಂಟ್ ಸ್ವಲ್ಪ ಯೂನಿಕ್ ಅನ್ನಿಸ್ತು. ಯಾಕಂದರೆ ನಮ್ಮ ಕಡೆ ಇರೋ ಹಳೇ ಕಾಲದ್ದು ಕನ್ನಡಿ ಒಟ್ಟು ಎಲ್ಲ ಹಳೇ ಕಾಲದ್ದನ್ನು ತಂದು ಈ ಥರ ಅಂಟಿಸಿ ಒಂಥರ ಲುಕ್ ಕೊಟ್ಟಿದ್ದಾರೆ ಈ ಹೋಟೆಲ್ಗೆ. ನೋಡ್ಬೋದು ನೀವು ಎಲ್ಲ ಕಡೆ ತಗಡು ಬಡ್ದಿದ್ದಾರೆ. ಅವ್ರಿಗೇನೋ ಅದೊಂಥರ ಫ್ಯಾಷನಲ್ಲಿ. ನಮ್ಮ ಇಂಡಿಯಾದಲ್ಲಿ ನೋಡಿದರೆ ಹಳೆ ಹೋಟೆಲ್ಗೆ ಯಾರು ಹೋಗ್ತಾರೆ ಅಂತ ಬಿಡ್ತೀವಿ, ಆದರೆ ಇಲ್ಲಿ ಇದೇ ಫೇಮಸ್ಸು.